ನಮಸ್ಕಾರಗಳು. ಬುದ್ಧಿವಂತಿಕೆಯ ಪ್ರತೀಕವಾದ ಕನ್ಯಾ ರಾಶಿಯ ಬಂಧುಗಳೇ, ಶಿವರಾತ್ರಿಯ ಆ ಪವಿತ್ರ ಜ್ಯೋತಿಯು ಈಗ ನಿಮ್ಮ ಬದುಕಿನ ಅಸ್ಪಷ್ಟತೆಯನ್ನು ಅಳಿಸಲು ಬಂದಿದೆ. ನೀವೊಬ್ಬರು ಕನ್ಯಾ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ದೇವರ ಆಶೀರ್ವಾದವೆಂದು ಭಾವಿಸಿ. ಕನ್ಯಾ ರಾಶಿಯವರು ನೀವು ಸದಾ ಇತರರಿಗಾಗಿ ಯೋಚಿಸುವವರು, ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವವರು. ಆದರೆ ಕಳೆದ ಕೆಲವು ತಿಂಗಳಿಂದ ನಾವು ಮಾಡುವುದು ಸರಿಯಾದ ನನಗೆ ಯಾಕೆ ಯಶಸ್ಸು ಸಿಗುತ್ತಿಲ್ಲ ಎಂಬ ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು. ನಂಬಿದವರಿಂದಲೇ ಟೀಕೆಗಳು, ಮಾಡಿದ ಕೆಲಸಕ್ಕೆ ಸಿಗದ ಮುನ್ನುಣೆ, ಇವೆಲ್ಲದಕ್ಕೂ ಈಗ ಕಾಲವೇ ಉತ್ತರ ನೀಡಲಿದೆ. ಶಿವರಾತ್ರಿಯ ನಂತರ ನಿಮ್ಮ ರಾಜ್ಯಾಧಿಪತಿ ಬುಧನ ದೇವನು ಶಿವನ ಸನ್ನಿಧಿಯಲ್ಲಿ ಬಲಿಷ್ಠವಾಗಿದ್ದಾನೆ. ಇದು ಕೇವಲ 5 ದಿನಗಳ ಫಲವಲ್ಲ, ಇದು ನಿಮ್ಮ ಮುಂದಿನ ಸುಖಮಯ ಜೀವನ ಅಡಿಪಾಯ. ಈ ವಿಡಿಯೋವನ್ನು ನಾವು ಕನ್ಯಾ ರಾಶಿಯ ಪ್ರತಿಯೊಂದು ಆಯಾಮವನ್ನು ವಿಶ್ಲೇಷಿಸಿದ್ದೇವೆ. ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಆದರೆ ನಿಮ್ಮ ಜೀವನವು ದೊಡ್ಡ ಬದಲಾವಣೆಗಾಗಿ ಈ ಸಮಯ ಮೀಸಲಿಡಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಎಂದರೆ ಜ್ಞಾನ, ತರ್ಕ ಮತ್ತು ವ್ಯಾಪಾರ. ಶಿವರಾತ್ರಿಯ ಈ ಶುಭ ಕಾಲದಲ್ಲಿ ಬುಧನು ನಿಮ್ಮ ಜಾತಕದ ಭಾಗ್ಯಸ್ಥಾನ ಮತ್ತು ಉದ್ಯೋಗ ಸ್ಥಾನದ ಮೇಲೆ ಶುಭ ದೃಷ್ಟಿ ಬೀರುತ್ತಿದ್ದಾನೆ. ವಿಶೇಷವಾಗಿ ಈ ಶಿವರಾತ್ರಿಯ ನಂತರ ಕನ್ಯಾ ರಾಶಿಯವರಿಗೆ ಭದ್ರ ಯೋಗ ಮತ್ತು ಸೌಭಾಗ್ಯ ಯೋಗ ಸೃಷ್ಟಿಯಾಗುತ್ತಿದೆ. ರಾಹು ಕೇತುಗಳ ಪ್ರಭಾವದಿಂದ ನಿಮ್ಮ ಆಲೋಚನೆಗಳನ್ನು ಉಂಟಾಗುತ್ತಿದ್ದ ಗೊಂದಲಗಳು ಶಿವನ ತ್ರಿಶೂಲವು ಈಗ ದೂರ ಮಾಡಲಿದೆ. ನಿಮ್ಮ 6ನೇ ಮನೆಯಲ್ಲಿರುವ ಶನಿದೇವನು ನಿಮ್ಮ ಶತ್ರುಗಳನ್ನು ಶಾಂತಗೊಳಿಸಿ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡಲಿದ್ದಾನೆ. ಇದು ನಿಮ್ಮ ಶ್ರಮಕ್ಕೆ ಶಿವನೇ ಸಾಕ್ಷಿಯಾಗುವ ಸಮಯವಾಗಿದೆ. ದಿನದಿಂದ ದಿನಕ್ಕೆ 5ಗಳು ಮಹಾಪವಾಡಗಳು. ಮೊದಲನೇ ದಿನ ಗೊಂದಲಗಳ ಅಂತ್ಯ ಮತ್ತು ಹೊಸ ನಿರ್ಧಾರ. ಮೊದಲನೇ ದಿನ ನಿಮ್ಮ ಮನಸ್ಸಿನ ಮೇಲಿದ್ದ ಮೋಡಗಳು ಸರಿಯಲಿವೆ. ಯಾವುದೇ ಒಂದು ಗೊಂದಲಕ್ಕೆ ಅನಿರೀಕ್ಷಿತವಾಗಿ ಉತ್ತರ ಸಿಗಲಿದೆ. ಸಣ್ಣ ಪ್ರವಾಸ ಅಥವಾ ದೈವಿಕ ಭೇಟಿ ನಿಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಲಿದೆ. ಈ ದಿನ ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದಲ್ಲಿ ದೊಡ್ಡ ಲಾಭ ತರಲಿದೆ. ಇನ್ನು 2ನೇ ದಿನ ಆರ್ಥಿಕ ಸುಧಾರಣೆ ಮತ್ತು ವ್ಯವಹಾರ ವೃದ್ಧಿ. ಕನ್ಯಾ ರಾಶಿಯವರಿಗೆ 2ನೇ ದಿನ ಆರ್ಥಿಕವಾಗಿ ಭಾರಿ ಧನಾತ್ಮಕವಾಗಿರುತ್ತದೆ. ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಹೊಸ ಹೂಡಿಕೆಗಳ ಅವಕಾಶ ಸಿಗಲಿವೆ. ನೀವು ಇಷ್ಟಪಟ್ಟ ವಸ್ತುವನ್ನು ಖರೀದಿಸುವ ಯೋಗವಿದೆ. ಸ್ತ್ರೀಯರಿಗೆ ಬಂಗಾರ ಅಥವಾ ಆಭರಣ ಲಾಭವಾಗಲಿದೆ. ಇನ್ನು 3ನೇ ದಿನ ಸಂವಹನ ಮತ್ತು ಸಾಮಾಜಿಕ ಪ್ರತಿಷ್ಠೆ. ನಿಮ್ಮ ಮಾತಿನ ಶಕ್ತಿಯಿಂದ ಈ ದಿನ ನಿಮ್ಮ ಅಸಾಧ್ಯವಾದುದನ್ನು ಸಾಧಿಸುತ್ತೀರಾ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದೆ. ಬರಹಗಾರರಿಗೆ, ಶಿಕ್ಷಕರಿಗೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಈ ದಿನ ಗೋಲ್ಡನ್ ಡೇ. ನಿಮ್ಮ ಕೆಲಸಕ್ಕೆ ಸಾರ್ವಜನಿಕವಾಗಿ ಶ್ಲಾಘನೆ ಸಿಗಲಿದೆ. ಇನ್ನು 4ನೇ ದಿನ ಆರೋಗ್ಯ ಮತ್ತು ಕೌಟುಂಬಿಕ ನೆಮ್ಮದಿಯ ದಿನವಾಗಿರುತ್ತದೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಈ ದಿನ ಶಿವ ಕೃಪೆಯಿಂದ ಗುಣಮುಖರಾಗುವ ಲಕ್ಷಣಗಳು ಕಂಡುಬರುತ್ತವೆ. ಮನೆಯಲ್ಲಿ ಇದ್ದ ಕಲಹಗಳು ಶಾಂತವಾಗುವ, ಮಕ್ಕಳಿಂದ ಸಂತೋಷದ ವಾರ್ತೆ ಕೇಳಿಬರಲಿದೆ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಮುದ ನೀಡಲಿದೆ. ಇನ್ನು 5ನೇ ದಿನ ವಿಜಯೋತ್ಸವ ಮತ್ತು ದೈವಿಕ ಅನುಗ್ರಹದ ದಿನವಾಗಿದೆ. 5ನೇ ದಿನ ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸವೂ ಪೂರ್ಣಗೊಳ್ಳುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆಯ ಸಿಹಿ ಸುದ್ದಿ ಬರಬಹುದು. ಈ ದಿನ ನೀವು ಮಾಡಿದ ಪುಣ್ಯ ಕಾರ್ಯಗಳು ನಿಮ್ಮ ಜಾತಕದ ದೋಷಗಳನ್ನು ಕಳೆದು ನಿಮ್ಮ ವಿಜಯದ ಹಾದಿಯಲ್ಲಿ ಮುನ್ನಡೆಸಲಿದೆ. ಕನ್ಯಾ ರಾಶಿಯವರು ಮಾಡಲೇಬಾರದ ತಪ್ಪುಗಳು. ಅದೃಷ್ಟದ ಹಾದಿಯಲ್ಲಿ ಹಳ್ಳಗಳು ಇರುತ್ತವೆ, ಎಚ್ಚರವಿರಲಿ. ಅತಿಯಾದ ವಿಶ್ಲೇಷಣೆ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕಬೇಡಿ, ಅದು ನಿಮ್ಮ ನೆಮ್ಮದಿಯನ್ನು ಕೆಡಿಸಬಹುದು. ಇನ್ನು ರಹಸ್ಯ ಕಾಪಾಡಿಕೊಳ್ಳಿ. ನಿಮ್ಮ ಆರ್ಥಿಕ ಲಾಭದ ಬಗ್ಗೆ ಎಲ್ಲೂ ಡಂಗುರ ಸಾರಬೇಡಿ. ದೃಷ್ಟಿದೋಷ ತಗಲುವ ಸಾಧ್ಯತೆ ಇರುತ್ತದೆ. ಸಮಯ ಪಾಲನೆ. ಸಿಕ್ಕ ಅವಕಾಶವನ್ನು ಕೂಡಲೇ ಬಳಸಿ, ಆಮೇಲೆ ಮಾಡೋಣ ಎಂದು ಮುಂದೂಡಬೇಡಿ. ಭಾಗ್ಯವನ್ನೇ ಬದಲಿಸುವ ಅಮೃತ ಪರಿಹಾರಗಳು ಇಲ್ಲಿವೆ ನೋಡಿ. ಶಿವನ ಅನುಗ್ರಹವನ್ನು ಸದಾಕಾಲ ಉಳಿಸಿಕೊಳ್ಳಲು ಈ ಕೆಲಸಗಳನ್ನು ಮಾಡಲೇಬೇಕು ನೀವು. ಪಚ್ಚೆ ಅಥವಾ ಹಸಿರು ಬಣ್ಣ. ಈ 5 ದಿನಗಳು ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಕರವಸ್ತ್ರ ಬಳಸಿ.
ಶಿವನಿಗೆ ದೂರ್ವೆ ಅಂದರೆ ಗರಿಕೆ. ಬುಧನ ಅಧಿಪತಿ ಗಣೇಶನಾದ್ದರಿಂದ ಶಿವಲಿಂಗಕ್ಕೆ ಗರಿಕೆ ಮತ್ತು ಬಿಲ್ಪತ್ರೆಯನ್ನು ಅರ್ಪಿಸಿ. ಇನ್ನು ಬುಧ ಮಂತ್ರ. ಓಂ ಬುಧಾಯ ನಮಃ ಎಂದು ಮಂತ್ರವನ್ನು 108 ಬಾರಿ ಜಪಿಸಿ. ಇನ್ನು ಗೋ ಸೇವೆ. ಹಸಿರು ಮೇವನ್ನು ಹಸುವಿಗೆ ತಿನ್ನಿಸಿ. ಇದು ನಿಮ್ಮ ಹಣೆ ಬರಹವನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆ. ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಇದು ಶುದ್ಧೀಕರಣದ ಮನಸ್ಸು. ವಯಸ್ಸಿನ ಸಮಯ. ಶಿವನ ಮೇಲೆ ಭಾರ ಹಾಕಿ ಕೆಲಸ ಮಾಡಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ನಿಮ್ಮ ಕನ್ಯಾ ರಾಶಿಯವರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಜೀವನದ ಸಮಸ್ಯೆಗಳೇನಾದರೂ ಇದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕನ್ಯಾ ರಾಶಿಯ ಆಪ್ತರು ಮತ್ತು ಕುಟುಂಬರು ಇದನ್ನು ಶೇರ್ ಮಾಡಿಕೊಳ್ಳಿ. ಹಾಗೆ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವರಿಗೂ ಈ ದಯಾಮಯ ಪರಿಶಿವನ ಕೃಪೆ ಸದಾ ಇರಲಿ. ಧನ್ಯವಾದಗಳು.